ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ರಮ್ಯಾ, ಈಗ ನಾನು ನಿನ್ನ ಬಳಿ ಏನು ಕೇಳೋಕೆ ಕರೆಸಿದ್ದು ಅಂದರೆ, ನಾವು ಕೂಡ ನಮ್ಮ ಕೈಲಾದಷ್ಟು ಅಳಿಲ್ ಸೇವೆ ಮಾಡಬೇಕು. ನೀನು ನಿನ್ನ ಫ್ರೆಂಡ್ ಸಿರಿ ಮೇಡಮ್ನ ಎಷ್ಟು ಕೇರ್ ಮಾಡ್ತೀಯ ಅಂತ ಗೊತ್ತು ನನಗೆ. ನಾನು ಅಷ್ಟೆ, ನನ್ನ ಬಾಸ್ ಫ್ಯಾಮ್ಲಿ ಒಂದಾಗಬೇಕು ಅಂತ ಅಷ್ಟೇ ಕಾಯ್ತಾ ಇದ್ದೀನಿ. ಇದಕ್ಕಾಗಿ ನಾನು ಎಷ್ಟು ರಿಸ್ಕ್ ಬೇಕಾದ್ರೂ ತೊಗೊಳ್ತೀನಿ. ನನಗೆ ನನ್ನ ಬಾಸ್ ಎಷ್ಟು ಹೇಳಿದ್ರೋ ಅಷ್ಟು ನಾನು ನಿನಗೆ ಹೇಳಿದ್ದೀನಿ. ಇನ್ನು ಉಳಿದದ್ದು ನೀನೇ ಹೇಳಬೇಕು. ಯಾಕಂದರೆ ನಿನಗೆ ಎಲ್ಲ ಗೊತ್ತಲ್ವ. ಸಿರಿ ಮೇಡಮ್ ನಿನ್ನ ಬಳಿ ಯಾಕೆ ಸಹಾಯ ಕೇಳಿದ್ರು, ಅವ್ರು ಎಲ್ಲಿದ್ದರು, ಏನಾಯಿತು ಅಂತ ನಿಂಗೆ ಹೇಳಿದ್ರು. ಪ್ಲೀಸ್ ರಮ್ಯಾ, ನೀನು ಹೇಳೋ ವಿಚಾರ ನಂಗೆ ತುಂಬ ಇಂಪಾರ್ಟೆಂಟ್. ನಾವೆಲ್ಲ ಸೇರಿ ಪುಟ್ಟ ವಿರಾಜ್ಗೆ ಅವನಪ್ಪ ಅಮ್ಮನ ಕೊಡಬೇಕು ಎಂದು ದಿಗಂತ್ ಹೇಳುವಾಗ, ಆವತ್ತು ನನಗೆ ಒಂದು ಅನ್ಯ ನಂಬರ್ನಿಂದ ಕಾಲ್ ಬಂತು. ಯಾರು ಅಂತ ಗೊತ್ತಾಗದೆ ಕಾಲ್ ಪಿಕ್ ಮಾಡಿದೆ. ಆಗ ಧ್ವನಿ ಪರಿಚಯ ಅನ್ನಿಸ್ತು ಎಂದವಳು ಇನ್ನುಳಿದ ಅವಳಿಗೆ ಗೊತ್ತಿರುವ ಕತೆ ಹೇಳ್ತಾಳೆ. ಫ್ಲ್ಯಾಶ್ ಬ್ಯಾಕ್. ರಮ್ಯಾ, ನಾನು ಕಣೆ, ಐಸು ಎಂದವಳ ಮಾತಿಗೆ, ಐಸು ನೀನಾ? ಅಮ್ಮ ಮಹತಾಯಿ, ಈಗ ನೆನಪಿಗೆ ಬಂದಿದ್ದ ನಾನು. ನೀನು ಹಳೆ ನಂಬರ್ ಏನಾಯಿತು ಮಾರಾಯ್ತಿ? ನಾನೇ ಕೊಡ್ಸಿದ್ನಲ್ಲ. ಹೋಗಲಿ ಬಿಡು. ಕೆಲಸ ಹೇಗೆ ನಡೀತಿದೆ? ಹೌದು, ನೀನು ವಿರಾಜ್ ಸಿಂಹಾದ್ರಿನ ಮದುವೆ ಆದೆ ಅಂತ ಕೇಳ್ಪಟ್ಟೆ. ಹಾಗೆ ವಿರಾಜ್ ಅವರ ಅಕೌಂಟಲ್ಲೂ ನಿನ್ನ ಫೋಟೋ ನೋಡಿದೆ. ಹೇಗಿದೆ ಲೈಫ್ ಎಂದು ಖುಷಿಯಿಂದ ಕೇಳಿದಾಗ, ನನಗೆ ಡೆಲ್ಲಿಯಲ್ಲಿ ಒಂದು ಮನೆ ಕೊಡಿಸ್ತೀಯಾ ಪ್ಲೀಸ್ ಎಂದು ಸಿರಿ ಕೇಳುವಾಗ ಆತಂಕಗೊಳ್ಳುವ ರಮ್ಯಾ, ಐಸು ಏನಾಯ್ತೆ? ನನಗೆ ಡೆಲ್ಲಿಯಲ್ಲಿಲ್ಲ, ಮುಂಬೈಗೆ ಟ್ರಾನ್ಸ್ಫರ್ ಆಗೋಯ್ತು. ಈಗ ಮನೆ ಯಾಕೆ? ವಿರಾಜ್ ಅವರು ಫ್ರಾಡ್ ತಗೋತಿದ್ದಾರಾ? ಅವರೇನಾದರೂ ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕಿದಾರಾ? ಅಲ್ಲ, ಅವರೇನಾದರೂ ಅರಿದ್ರೆ ಮಾಡಿದರೆ ಅವ್ರಿಗೆ ಎಷ್ಟು ಜನ ಆಳಿದ್ದಾರೆ ಹೇಳು ಫ್ಲ್ಯಾಟ್ ಹುಡ್ಕೋಕೆ? ನೀನು ನಂಗೆ ಹೇಳ್ತಿದ್ಯಲ್ಲೇ ಹುಚ್ಚಿ ಎಂದು ರಮ್ಯಾ ಕ್ಯಾಶುಯಲ್ ಆಗಿ ಹೇಳುವಾಗ ಕೋಪಗೊಳ್ಳುವ ಸಿರಿ, ಮನೆ ಬೇಕಿರೋದು ನಂಗೆ ಮಾತ್ರ. ನಾನೀಗ ಅಪ್ಪನ ಜೊತೆ ಮುಂಬೈಗೆ ಬರ್ತಿದ್ದೀನಿ. ನೀನು ಬಂದು ನನ್ನ ಪಿಕ್ ಮಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಟ್ರೈನ್ ಹತ್ತೀನಿ. ಬಂದಿಲ್ಲ ಅಂದರೆ ನಾನೇ ಮನೆ ಹುಡ್ಕೊಳ್ತೀನಿ ಎಂದವಳೆ ಕರೆ ಕಟ್ ಮಾಡಿದ್ಲು ಸಿರಿ. ಐಸು ಎಂದು ಎರಡೆರಡು ಬಾರಿ ಹೆಸರು ಕರೆದು ಕಂಗಾಲಾದ ರಮ್ಯಾ ಸಿರಿ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪೋಕೆ ಕಾಯ್ತಿದ್ಲು. ಮಾರನೇ ದಿವಸ ಬೆಳಿಗ್ಗೆ ಸಿರಿ ತನ್ನ ತಂದೆಯ ಜೊತೆಗೆ ಸ್ಟೇಷನ್ಗೆ ಬಂದಿಡಿದ ಕೂಡಲೇ ಅವಳು ಕಣ್ಣಿಗೆ ಕಂಡಿದ್ದು ರಮ್ಯಾ. ಅವಳನ್ನು ನೋಡಿದ ಸಿರಿ ಕಣ್ಗಳು ತುಂಬಿದ್ರೆ ಪ್ರಾಣ ಸ್ನೇಹಿತೆಯ ಕಂಡು ಅಪ್ಪಿದ್ಲು ರಮ್ಯಾ. ಐಸು ಎಂದವಳೆ ಪಕ್ಕದಲ್ಲಿದ್ದ ರಮಣಕಾಂತ್ನ ನೋಡಿ, ಅಂಕಲ್ ಹೇಗಿದ್ದೀರಾ ಎಂದು ಕೇಳಿ, ಅವ್ರು ಇದೀವಮ್ಮ ಎಂದು ಹೇಳೋ ಮುನ್ನವೇ, ಐಸು ಏನೇದಲ್ಲ ವಿದ್ಯುತ್ತಲ್ಲೇ ಎಂದು ಕೇಳಿದ್ಲು. ರಮ್ಯಾ, ಮನೆಗೆ ಹೋಗಿ ಮಾತಾಡೋಣವಾ ಎಂದಾಗ, ಸರಿ ಬಾ ಬನ್ನಿ ಅಂಕಲ್ ಎಂದವಳೆ ಅವಳಿದ್ದ ಫ್ಲ್ಯಾಟ್ಗೆ ಕರ್ಕೊಂಡು ಬಂದ್ಲು. ನೀರು ಕೊಟ್ಟು, ಈಗ ಹೇಳು ಏನಾಯಿತು ಐಸು ಎಂದು ಕೇಳಿದಾಗ, ಎಲ್ಲ ಮುಗೀತು ರಮ್ಯಾ, ಎಲ್ಲನೂ ಮುಗೀತು. ವಿರಾಜ್ ಸರ್ಗೆ ನಾನು ಬೇಕಿಲ್ಲ. ಅವರ ಭಯರೇ ನನ್ನ ಪಾಡಿಗೆ ಬಿಟ್ಬಿಡು ಅಂದರು ಎಂದವಳೆ ಕಣ್ಣೀರು ಒರೆಸ್ಕೊಂಡು, ಅದಕ್ಕೆ ಕಾನೂನಿನ ಮೂಲಕ ಬಿಟ್ಟು ಬಂದ್ಬಿಟ್ಟೆ ಎಂದವಳೆ. ರಮ್ಯಾ ಕೈ ಹಿಡಿದು, ನನಗೆ ಒಂದು ಬಾಡಿಗೆ ಮನೆ ಕೊಡಿಸು ಪ್ಲೀಸ್ ರಮ್ಯಾ, ಹಾಗೆ ಕೆಲಸ ಹುಡುಕಬೇಕು. ಅದಕ್ಕೆ ಮೊದಲ ತಿಂಗಳು ಬಾಡಿಗೆಗೆ ನೀನು ಹೆಲ್ಪ್ ಮಾಡೆ, ಆಮೇಲೆ ಸಾಲ ತೀರಿಸ್ತೀನಿ ಎಂದಾಗ ರಮ್ಯಾಗೆ ಏನು ಹೇಳಬೇಕು ಅಂತಲೇ ತಿಳಿಲಿಲ್ಲ. ಐಸು ಯಾಕೆ ದುಡುಕ್ಬಿಟ್ಟೆ? ಡೈವರ್ಸ್ ಮಾಡ್ಕೊಂಡ ಅಂದದ್ದು ಏನಾಯಿತು ಅಂಕಲ್, ನೀವಾದರೂ ಹೇಳೋದಲ್ವಾ ಎಂದು ಕೇಳುವಾಗ, ರಮ್ಯಾ ಆಗೋದಿಲ್ಲ ಅಂದರೆ ಹೇಳು, ಪದೇ ಪದೇ ಏನಾಯಿತು ಅಂತ ಕೇಳಿ ಸಮಯ ವೇಸ್ಟ್ ಮಾಡಬೇಡ. ಆಗಲ್ಲ ಅಂದರೆ ಬಿಡು ಎಂದು ಸಿರಿ ಕೋಪದಲ್ಲೇ ಎದ್ದು ನಿಂತವಳೆ ತಲೆ ಸುತ್ತಿ, ಅಮ್ಮ ಎನ್ನುತ್ತಾ ಸೋಫಾ ಮೇಲೆ ಕುಳಿತಳು. ಐಸು ಏನಾಯ್ತು? ತಗೋ ನೀರು ಕುಡಿ, ನಾನು ತಿಂಡಿ ಆರ್ಡರ್ ಮಾಡ್ತೀನಿ, ನೀವೇನೂ ತಿಂದಿಲ್ವಲ್ಲ ಅದಕ್ಕೆ ಸುಸ್ತು ಅನಿಸುತ್ತೆ ಎಂದು ಮೊಬೈಲ್ ಹಿಡಿಬೇಕು. ಅದು ಸುಸ್ತಷ್ಟೇ ಅಲ್ಲಮ್ಮ ರಮ್ಯಾ, ಅವಳಿಗ ತಾಯಿ ಆಗ್ತಿದ್ದಾಳೆ. ಅವಳಿಗೆ 3 ತಿಂಗಳು ಎಂದರು ರಮಣಕಾಂತ್. ಅದನ್ನು ಕೇಳಿದ್ದ ರಮ್ಯಾಗೆ ಬಲು ಖುಷಿಯಾಯಿತು. ಹೌದಾ, ಎಂಥ ಸಿಹಿ ಸುದ್ದಿ, ವಾವ್ ಎಂದು ಸ್ವಲ್ಪ ಅನುಮಾನದಿ, ವಿರಾಜ್ ಅವ್ರಿಗೆ ಈ ವಿಚಾರ ಗೊತ್ತಿದ್ರೂ ಅವರಿಂದ ದೂರ ಇರುವಂದ್ರ ಎಂದು ಕೇಳಿದಾಗ, ಅದನ್ನು ಇವಳು ಹೇಳಿದ್ರಲ್ವೇ ನಮ್ಮ ರಮ್ಯಾ ಎಂದರು ರಮಣಕಾಂತ್. ಅಪ್ಪ ಎಂದು ಸುಮ್ಮನಾಗಿಸಿದ ಸಿರಿ, ನಾನು ಡೈವೋರ್ಸ್ ಕೊಟ್ಟಾದ್ಮೇಲೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಈಗದೆಲ್ಲ ಬಿಡು, ಮುಗಿದು ಹೋದಾತ್ಯ. ನನಗೆ ಮನೆ ಕೊಡಿಸ್ತೀಯೋ ಇಲ್ವೋ ಹೇಳು ರಮ್ಯಾ ಎಂದು ಕಡೆಯದಾಗಿ ಕೇಳಿದಂತೆ ಕೋಪದಲ್ಲಿ ಕೇಳಿದಾಗ, ಕೊಡಿಸ್ತೀನಿ ಕಣೆ, ಆದರೂ ಈ ಖುಷಿ ವಿಚಾರ ಯಾಕೆ ಮುಚ್ಚಿಡ್ತೀಯ ಐಸು? ಈ ಪುಟ್ಟ ಮಗುಗೆ ಅಪ್ಪ ಬೇಡವಾ ಹೇಳು ಎಂದು ರಮ್ಯಾ ಕೇಳಲು, ಅಮ್ಮ ಬಿಟ್ಟು ಬೇರೆಲ್ಲರೂ ಅವ್ರಿಗೆ ಬೇಕಿಲ್ಲದವ್ರೆ. ವಿರಾಜ್ ಸರ್ಗೆ ಯಾವುದೇ ಕಾರಣಕ್ಕೂ ಈ ವಿಚಾರ ಗೊತ್ತಾಗಬಾರ್ದು. ಗೊತ್ತಾದರೆ ನಾನು ಯಾರ ಕಣ್ಗೂ ಕಾಣಿಸ್ದೆ ಮಾರಿ ಆಗಬೇಕಾಗತ್ತೆ ಎಂದು ಪ್ರಮಾಣ ಮಾಡಿಸ್ಕೊಳ್ತಾಳೆ ಸಿರಿ. ಯಾಕೆ ಇಷ್ಟು ಕೋಪ ಎಂದರು. ಆಯಿತು, ಮನೆ ಸಿಗೋವರೆಗೂ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ,
ನಾನು ಹುಡುಗಿ ಮನೆ ಕೊಡಿಸ್ತೀನಿ ಆಯಿತಾ ಎಂದ ರಮ್ಯಾ ಒಂದು ಪುಟ್ಟ ವಠಾರದಲ್ಲಿ ಕನ್ನಡಿಗರೇ ಇರುವ ಜಾಗದಲ್ಲಿ ಮನೆ ಕೊಡಿಸಿದ್ಲು. ಹಾಗೆ ಗೊತ್ತಿದ್ದ ಒಂದೊಳ್ಳೆ ಜಾಗದಲ್ಲಿ ಕೆಲಸ ಕೂಡ ಕೊಡಿಸಿದ್ಲು. ರಾಮದೇವ್ ತಂದೆ ಬಲು ಪ್ರಾಮಾಣಿಕರಾಗಿದ್ದರು ಎಂದು ಕೆಲಸ ಕೊಡಿಸಿದ್ಲು. ಅದೇ ರಾಮದೇವ್ ತಂದೆ ಸತ್ತ ಮೇಲೆ ತನ್ನ ಬಾಲ ಬಿಚ್ಚುವ ಆಲೋಚನೆ ಮಾಡ್ತಾನೆ ಅಂತ ಊಹೆ ಇರಲಿಲ್ಲ ರಮ್ಯಾಗೆ. ದಿನಗಳು ಕಳೆದಂತೆ ಸಿರಿಗೆ ಕೆಲಸ ಮಾಡೋದಕ್ಕಾಗದೇ ಇದ್ದಾಗ ರಾಮದೇವ್ನ ತಂದೆ ಅವಳಿಗೆ ಕೆಲಸದಿಂದ ವಿರಾಮ ನೀಡಿದರು. ಆಗ ಮನೆ ನಡೆಸುವುದು ಹೇಗೆ ಎಂದು ಆಲೋಚಿಸುವಾಗ ವಿದ್ಯುತ್ ಆಗಮನವಾಗಿತ್ತು. ಅವನಿಗೆ ಅಕ್ಕ ಭಾವ ದೂರ ಆಗಿದ್ದು ಸುಮಾರು ತಿಂಗಳುಗಳು ಮೊದಲೇ ತಿಳಿದ್ರು. ಅಕ್ಕ ಎಲ್ಲಿದ್ದಾಳೆ ಎಂದು ಹುಡುಕೋಕ್ಕೆ 6-7 ತಿಂಗಳು ಬೇಕಾಯಿತು. ಆದರೆ ಬಂದು ನೋಡಿದಾಗ ಅಕ್ಕ ಮಗುವಿಗೆ ಜನ್ಮ ನೀಡಿದ್ಲು. ಪುಟಾಣಿ ರಾವಣ ಭೂಮಿಗೆ ತನ್ನ ಪಾದಾರ್ಪಣೆ ಮಾಡಿದ ದಿನವೇ ವಿದ್ಯುತ್ ಆಗಮನವಾಗಿತ್ತು. ಅವನಿಗಂತೂ ಪುಟ್ಟ ಕೂಸನ್ನು ನೋಡಿ ತನ್ನ ಪ್ರೀತಿ ಪ್ರೇಮಕ್ಕಿಂತ ಪುಟ್ಟ ರಾವಣನನ್ನು ಸಾಕೋದೇ ಸರಿ ಅನ್ನಿಸ್ತು. ಅಕ್ಕನ ಬಳಿ ತಾನು ಬದಲಾಗಿದ್ದೇನೆ ಎಂದು ಬಲು ಬೇಡಿದಾಗ ಕಡೆಯ ಅವಕಾಶ ಎನ್ನುವಂತೆ ಸಿರಿ ಮನೆಯಲ್ಲಿ ಉಳಿಯಲು ಹೇಳ್ತಾಳೆ. ಆದರೆ ಅವನಿಗೆ ಏನಾಯ್ತೆಂದು ಮಾತ್ರ ಹೇಳೋದಿಲ್ಲ. ಅವನ ಬಳಿಯೂ ವಿರಾಜ್ಗಾಗಲಿ ಅವನ ಮನೆಯವರಿಗಾಗಲಿ ಚೋಟು ಆಗಮನ ಕುರಿತು ಸುಳಿವು ಕೊಡಬಾರ್ದು ಎಂದು ಪ್ರಮಾಣ ಮಾಡಿಸ್ಕೊಳ್ತಾಳೆ. ವಿದ್ಯುತ್ ತನ್ನ ಪರಿಯ ಪ್ರೀತಿಯನ್ನು ಸಹ ಲೆಕ್ಕಿಸದೆ ಪುಟ್ಟ ಚೋಟುಗಾಗಿ ದಿನಗಳನ್ನು ಮುಂದೆ ಸಾಗಿಸ್ತಾನೆ. ಪುಟಾಣಿ ರಾವಣನಿಗೆ ವಿರಾಟ್ ಸಿಂಹಾದ್ರಿ ಎಂದು ನಾಮಕರಣ ಕೂಡ ಮಾಡ್ತಾರೆ. ಅವನ ಅಂಬೆಗಾಲಿನ ನಡುಗೆಯನ್ನು ನೋಡಿ ಆನಂದಿಸುತ್ತಾರೆ. ಅವನ ಪುಟ್ಟ ಹೆಜ್ಜೆಗಳನ್ನು ಸ್ವಾಗತಿಸ್ತಾರೆ. ಆದರೆ ವಿಚಿತ್ರದ ವಿಚಾರ ಏನಂದರೆ ಪುಟ್ಟ ರಾವಣನಿಗೆ ಹುಟ್ಟುವಾಗಲೇ ಅಪ್ಪನ ಸ್ವಭಾವ ಬಂದ್ಬಿಟ್ಟಿರುತ್ತದೆ. ನಕ್ಕರೆ ಗುಳಿಕೆನ್ನೆ, ಕೊಂಚ ಹಿಡಿಸದವರು ಮುಟ್ಟಿದ್ರೆ ಕಡು ಕೋಪ, ಹಾಳ್ ಬಿಳುಪು ಮೈ ಬಣ್ಣ, ತುಂಡು ಕೆನ್ನೆ, ಯಾರ ಕೈಯಲ್ಲಿ ನೋಡಿದ್ರೂ ಅವನದೇ ಆರ್ಭಟ. ಇಡೀ ವಠಾರಕ್ಕೆ ಅವನು ಮನೆ ಮಗ. ಹಾಗೆ ಮಾತಾಡಲು ಶುರು ಮಾಡಿದ ಮೇಲೆ ಅಮ್ಮ ಎಂದು ಕಲಿತವನಿಗೆ ಅಪ್ಪ ಎಂದು ಯಾರು ಕಲಿಸದಿದ್ರೂ ಪಾ ಪಾ ಎಂದು ಕರೆದು ಸಿರಿಗೆ ಟೆನ್ಷನ್ ನೀಡ್ತಿದ್ದ. ಮಾತಾಡುವ ಹಾಗೆ ಆದ ಮೇಲಂತೂ ಅಮ್ಮನ ಬಳಿ ರೆಬಲ್ ಸ್ಟೈಲ್ ತೋರಿಸಿ ವಿರಾಜ್ನ ನೆನಪಿಸಿ ಕಾಡಿಸ್ತಿದ್ದ. ಸಣ್ಣವನಾದರೂ ಸಾಧಿಸುವ ತಾಕತ್ತು ಎಂದು ಸೋಲದ ಗುಣ, ಅವನನ್ನು ನೋಡಿದ್ರೇ ಏನೋ ದೊಡ್ಡ ಮನೆಯ ಮಗು ಎನ್ನುವಂಥ ರಾಜಕಳೆ, ಹಾಗೆ ಮಿನಿ ಮಾನ್ಸ್ಟರ್ ಎಂದೇ ಫೇಮಸ್ ಆದ. ಹಠದಲ್ಲಿ ಅಪ್ಪನನ್ನೇ ಮೀರಿಸ್ತಾನೆ. ಅವನ ಲಾಲ್ನೆ ಪಾಲನೆಯಲ್ಲಿ ಸಿರಿ ಜೀವನ ಕಳೆಯುತ್ತಾಳೆ. ಆದರೆ ಅವಳಿಗೆ ರಾಮದೇವ್ ಎನ್ನುವವನ ಕಡೆಯಿಂದ ಯಾವಾಗ ತೊಂದರೆ ಶುರುವಾಯಿತೋ ಆಗ ಕೆಲಸ ಬದಲಿಸೋಕೆ ಆಲೋಚಿಸುತ್ತಾಳೆ. ಆದರೆ ಈ ಬಾರಿ ಅವಳಿಗೆ ಮತ್ತೆ ವಿರಾಟ್ ಸಹಾಯ ಬೇಕಾಯಿತು. ವಾಸ್ತವ ಹೇಗೋ ರಾಯರ್ ದೆಸೆ ಮತ್ತೆ ವಿರಾಜ್ ಅವರು ಐಸು ಬದುಕಿಗೆ ಬಂದರು. ಆ ರಾಮದೇವ್ನಿಂದ ಬಚಾವ್ ಮಾಡಿದ್ರು. ಹಾಗೆ ಮಗನ ಬಗ್ಗೆ ತಿಳ್ಕೊಂಡ್ರು. ಇನ್ನೂ ಅವರಿಬ್ಬರು ಒಂದಾದರೆ ಅಷ್ಟೇ ಸಾಕು ಎಂದು ರಮ್ಯಾ ಕತೆ ಹೇಳಿ ಮುಗಿಸಿದಾಗ ಸಿರಿ ಮೇಡಮ್ ಬಾಯಲ್ಲೇ ತನ್ನ ಮಗ ಅಂತ ಹೇಳಿಸ್ತೀನಿ, ಅಲ್ಲಿವರೆಗೂ ಪುಟಾಣಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಎನ್ನುವಂತೆ ಇರ್ತೀನಿ ಅಂದರು ಬಾಸ್ ಎಂದನು ದಿಗಂತ್. ಓ ಹೌದಾ, ಆದರೆ ಐಸು ಯಾವಾಗ ಸತ್ಯ ಹೇಳ್ತಾಳೆ? ಈಗಲೇ 4 ವರ್ಷ ಮೇಲೆ ಆಗಿದೆ. ಅವಳಿಗೆ ಹೇಳಬೇಕು ಅನಿಸಿಲ್ಲ, ಈಗ ಹೇಳ್ತಾಳಾ ಎಂದು ರಮ್ಯಾ ಹೇಳಲು ಹೇಳಿಸ್ತಾರೆ ನಮ್ಮ ಬಾಸ್ ಎಂದ. ಏನು ಬೇಗ ಐಸು ಮತ್ತು ವಿರಾಜ್ ಅವರು ಒಂದಾಗಬೇಕು. ಆ ಚೋಟುಗೆ ಅಪ್ಪ ಅಮ್ಮ ಇಬ್ಬರು ಪ್ರೀತಿ ಸಿಗಬೇಕು. ವಿರಾಜ್ ಅವ್ರಿಗೆ ಚೋಟು ಎಳೆ ಮಗುವಿನ ಆಟ ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ಬಾಲ್ಯದ ಆಟಗಳನ್ನಾದರೂ ಹತ್ತಿರದಲ್ಲಿದ್ದು ನೋಡಿ ಪುಟಾಣಿಗೆ ಏನು ಬೇಕು ಬೇಡ ಅನ್ನೋದನ್ನು ಪಕ್ಕದಲ್ಲೇ ಇದ್ದು ನೋಡ್ಕೋಬೇಕು. ಚೋಟು ಅಪ್ಪ ಅಮ್ಮನ ಕೈ ಹಿಡಿದು ಈಗ ಬರೋ 5ನೇ ವರ್ಷದ ಹುಟ್ಟುಹಬ್ಬನಾದರೂ ಖುಷಿಯಾಗಿ ಸಿಂಹಾದ್ರಿ ಕುಟುಂಬದವ್ರ ಜೊತೆಗೆ ಆಚರಿಸ್ಕೊಳ್ಬೇಕು ಎಂದು ರಮ್ಯಾ ಆಶಿಸೋದು ನೋಡ್ತಾ ದಿಗಂತ್ಗೆ ರಮ್ಯಾ ಮೇಲಿನ ಪ್ರೀತಿ ಅಭಿಮಾನ ಹೆಚ್ಚಾಯಿತು. ಅವಳನ್ನೇ ನೋಡ್ತಾ ಫ್ರೆಂಡ್ ಮಗುವಿನ ಬಗ್ಗೆನೇ ಎಷ್ಟು ಕಾಳಜಿ ಮಾಡ್ತಾಳೆ ನನ್ನ ರಮ್ಯಾ ಆಂಟಿ, ಇನ್ನು ನಮ್ಮದೇ ಮಗು ಆದರೆ ತನ್ನಲ್ಲೇ ಹೇಳಿಕೊಂಡು ನಕ್ಕಾಗ ನಿನ್ನ ಮನಸ್ಸು ಮಾಡಬೇಕು, ನಾನು ಯಾವಾಗ ಬೇಕಾದರೂ ರೆಡಿ ಎಂದ. ಅಂದರೆ ಎಂದು ಆಕೆ ದುರುಗುಟ್ಟಿದಾಗ ಎಲ್ಲ ಓಕೆ, ಎಲ್ಲ ಆದಮೇಲೆ ನಮ್ಮ ಕತೆ ಏನಾಗುತ್ತೋ ಎಂದ. ಅಂದರೆ ಎಂದು ಅರ್ಥವಾಗದ ಹಾಗೆ ಕೇಳಿದವಳ ನೋಡಿ ಏನಿಲ್ಲ, ನಮ್ಮಮ್ಮ ಫೋನ್ ಮಾಡಿ ನಿನ್ನ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂದರು. ಬಾಯಿ ಮಾತಲ್ಲಿ ಹೇಳದೆ ಅರ್ಥ ಆಗಲ್ವೇನೋ ಅಂತ ನಿಮ್ಮ ಫೋಟೋ ಕಳಿಸಿ ಹಿಂಗಿರಬೇಕು ಅಂದೆ. ಅವ್ರಿಗೇನೋ ಓಕೆ ಅಂತೆ, ನಿಮಗೆ ಎಂದ. ವಾಟ್ ಎಂದು ಸಿಟ್ಟಾಗಿ ಮೇಲೆದ್ದವಳು ತೋರಿಸ್ಬಿಟ್ಟಲ್ಲ ನಿಮ್ಮ ಗಂಡಸರ ಬುದ್ಧಿನ, ಬಿಲ್ ಕೊಟ್ಟು ಬೀಳ್ಕೊಡು ಅಂಕಲ್ ಎಂದು ಅಲ್ಲಿಂದ ಹೋಗಬೇಕು. ಬಿಲ್ ದುಡ್ಡು ಅಲ್ಲಿಟ್ಟು, ಅಲ್ಲ ಆಂಟಿ ನನಗೇನು ಕಮ್ಮಿ, ವಿರಾಟ್ ಸಿಂಹಾದ್ರಿಗೆ PA ನೋಡೋಕೆ ಸಖತ್ತಾಗಿದ್ದೀನಿ, ಎಮ್ಮೆ ಹತ್ರಕ್ಕೆ ಹೇಳಿ ಮಾಡಿಸಿರೋ ಕಟ್ಟಡ ಅನ್ನೋ ಹಾಗಿದೆ ನಮ್ಮ ಜೋಡಿ, ನೋಡಿ ಆನ್ಸರ್ ಮಾಡಿ ಎಂದ. ಯು ಗೆಟ್ ಲಾಸ್ಟ್ ಎಂದು ಇನ್ನೇನು ಹೋಗಬೇಕು. ಪ್ರಾಯ ಮುಗಿಯುವಷ್ಟರಲ್ಲಿ ಧೈರ್ಯ ಮಾಡಿ ಹೇಳಬೇಕು ಪ್ರೀತಿ ವಿಷಯ ಅಂತ ನನ್ನಮ್ಮ ಹೇಳಿದ್ದಕ್ಕೆ ಹೇಳ್ತಿದ್ದೀನಿ, ಆಲೋಚನೆ ಮಾಡಿ ಆಂಟಿ ಎಂದ. ಅವಳೇನು ಉತ್ತರಿಸಲಿಲ್ಲ. ಆಂಟಿ ನಿಮ್ಮನ್ನು ಹೂ ಒಂದೇ ನೋಡ್ಕೊಳ್ತೀನಿ ಅಂತ ಹೇಳಲ್ಲ, ಹೂವು ಆದಮೇಲೆ ಬಾಡಲೇಬೇಕು, ನನ್ನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತೀನಿ ರೀ ಎಂದ. ಅವಳೇನು ಹೇಳಲಿಲ್ಲ. ಹೋಗಲಿ ಫ್ರೆಂಡ್ಸ್ ಆಗಿರೋಣ ಬಿಡ್ರಿ ಎಂದ. ಈಗ ಹೋಗ್ತಿದ್ದವಳು ಹಾಗೇ ನಿಂತಳು.
ಅದಕ್ಕಾದರೂ ಓಕೆ ಕೊಡ್ರಿ ರಮ್ಯಾ ಆಂಟಿ ಎಂದ. ಮತ್ತೆ ಅವನ ಕಡೆಗೆ ಹೆಜ್ಜೆ ಆಗ್ತಾ ಬಂದವಳು, ಪಾಸ್ ಆದಮೇಲೆ ಯಾರಾದರೂ ಮತ್ತೆ ಫೇಲ್ ಆಗೋಕ್ಕೆ ಇಷ್ಟಪಡ್ತಾರಾ ಎಂದಳು. ಯಾವ ದೊಡ್ಡ ನನ್ನ ಮಗನೂ ಇಷ್ಟಪಡಲ್ಲ ಎಂದ. ಮತ್ತೆ ಲವ್ ಸೆಟ್ ಆಗಿಲ್ಲ ಅಂದರೆ ಫ್ರೆಂಡ್ಶಿಪ್ ಮಾಡೋಣ ಅಂತೀಯಲ್ಲ ಎಂದು ಕೇಳಿದ್ಲು. ಮತ್ತೆ ಇನ್ನೇನು ಮಾಡಲಿ, ರಮ್ಯಮ್ಮ ಬಾರಮ್ಮ ಈ ಹಾಟಲ್ಲಿ ನಿನ್ನ ಪಾದ ನಿಕ್ಕಮ್ಮ ಅಂತ ಸಾಂಗ್ ಆಡ್ಕೊಂಡು ಹಿಂದೆ ಬರಬೇಕಾ? ಆಗ ಪೊರ್ಕೆ ನನ್ನ ಮಗ ಅಂತ ಜೈಲೂಟ ಕೊಡಿಸ್ತೀರಾ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರ? ಏನೋ ಇನ್ಸ್ಟಾಗ್ರಾಮ್ನಲ್ಲಿ ಮೈ ಲವ್ ಅಟ್ ರಮ್ಯಾ ಆಂಟಿ ಅಂತ ಬಯೋ ಹಾಕ್ಕೊಳ್ಳೋಣ ಅಂತ ಆಸೆ ಎಂದು ಮಾತಾಡ್ತಿದ್ದವನ ನೋಡಿ ಮತ್ತೆ ಇನ್ನೇನು ಹೇಳಬೇಕು, ಹುಡುಗಿ ಈ ರೀತಿ ಇರಬೇಕು ಅಂತ ಫೋಟೋ ಕಳಿಸೋ ಬದಲು ನೀನು ಸೊಸೆ ಇವಳೆ ಅಂತ ಹೇಳ್ಬೋದಿತ್ತಲ್ವಾ ಎಂದಳು. ಅಮ್ಮ ಫೋಟೋ ಕೇಳಿ ಎಂದು ಏನೋ ಹೇಳೋಕೆ ಹೊರಟವನು, ವಾಟ್ ಏನು ಹೇಳಿದೆ ಇನ್ನೊಮ್ಮೆ ಹೇಳಿ ರಮ್ಯಾ ಆಂಟಿ ಎಂದ. ತುಸು ನಾಚಿ ರೆಪ್ಪೆ ಬಾಗಿಸಿದ್ಲು. ಅಬ್ಬಾ, ಈ ಆಂಟಿಗೆ ನಾಚಿಕೆ ಬೇರೆ ಆಗುತ್ತಾ ಎಂದ. ಹೀಗೇನು ಬೇಕಿಲ್ಲದ ಹೇಳ್ತೀಯಾ, ಬೇಕಾದ್ದು ಹೇಳ್ತೀಯಾ ಎಂದು ರೋಪ್ ಹಾಕಿದ್ಲು. ಎಲ್ಲದಕ್ಕೂ ಮಚ್ಚು ಗಿಚ್ಚು ಅಂತಿರಲ್ಲ ಆಂಟಿ ಎಂದ. ಸಿಡುಕುತ್ತಾ ಅಲ್ಲಿಂದ ಹೊರಟಿದ್ಲು. ಸಾರಿ ಎಂದವನು ಅವಳ ಕೈ ಹಿಡಿದು, ಐ ಅಂದರೆ ನಾನು, ಲವ್ ಅಂದರೆ ಪ್ರೀತಿನ ಎಂದು ಹೇಳ್ತಿದ್ದವನ ಗುರಾಯಿಸಿದಾಗ, ಹೇಳೋದೆಲ್ಲ ಮರ್ತೋಗುತ್ತೆ ಕಣೆ, ನಾಗವಲ್ಲಿ ರೀತಿಯೆಲ್ಲ ನೋಡಬೇಡ, ಮೊದಲೇ ಕೈಯಲ್ಲಿ ಕತ್ತಲ್ಲಿ ತಾಯ್ತಾ ಇಲ್ಲ ಎಂದು ರೇಗಾಡಿಸಿದ. ಅವನ ತರಲೆಗೆ ಕೋಪದಲ್ಲಿ, ನಿನ್ನಂಥ ಗೂಬೆನ ನನ್ನ ಮದುವೆ ಆಗಲ್ಲ ಎಂದು ಹೋಗಬೇಕು ಅವಳ ಕಿವಿಯಲ್ಲಿ ಐ ಲವ್ ಯು ರಮ್ಯಾ ಆಂಟಿ ಎಂದು ಪುಟ್ಟ ಮುತ್ತಿಟ್ಟ. ಒಂದು ಕ್ಷಣ ಅವಳ ಹೃದಯ ಅವನ ಹೃದಯದ ಬಡಿತಕ್ಕೆ ಸೋತು ಶರಣಾದ ಅನುಭವವಾಗಿ ನಾಚಿದವಳು ಹಾಗೆ ಅವನನ್ನು ಅಪ್ಪಿ, ಇದು ಹೇಳೋಕ್ಕೆ ಅರ್ಧ ಗಂಟೆ ಸತಾಯಿಸ್ತಿದ್ದೀರಲ್ಲ ಅಂಕಲ್, ಹೆಚ್ಚು ಎಂದು ನಕ್ಕಾಗ, ಪ್ಲೀಸ್ ಆಂಟಿ, ಬ್ಯಾಚುಲರ್ ಲೈಫ್ಗೆ ಮುಕ್ತಿ ಕೊಡಿ ಪ್ಲೀಸ್ ಎಂದ. ಹಾಗೆ ಕಿವಿಯಲ್ಲಿ ಲವ್ ಯು ಅಂಕಲ್ ಎಂದು ನಕ್ಕಳು. ಬಾಸ್ ಲೈಫ್ ಸೆಟಲ್ ಮಾಡೋಕ್ಕೆ ಬಂದು ನನ್ನ ಲೈಫ್ ಸೆಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ರಾಯರೇ ಎಂದು ನಕ್ಕವನು ಮತ್ತಷ್ಟು ಬಲವಾಗಿ ಅಪ್ಪಿದ ಅವಳನ್ನು. ಅವಳ ಕಣ್ಣಲ್ಲಿ ತಾನು ಅನುಭವಿಸಿದ ನೋವು ಸ್ಪಷ್ಟವಾಗಿ ಅವನ ಮುಂದೆ ತೋರಿಸಿದ್ಲು. ಅವನಿಗೆ ಸಿಕ್ಕಾಪಟ್ಟೆ ಬೇಸರವಾಯಿತು. ರಿಯಲಿ ಎಂದವ. ಅದನ್ನು ನೀನು ಕೋರ್ಟ್ಗೆ ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಮಾಡ್ತೀಯ? ರಿಯಲಿ ಮಾಡು ಚೆನ್ನ. ಅದಕ್ಕೂ ಮುಂಚೆ ಒಂದು ಸತ್ಯ ಹೇಳು, ಈ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿನಗೆ ನಾನು ಬೇಡವಾ? ನಿನ್ನ ಮನಸ್ಸಲ್ಲಿ ನಾನಿಲ್ವಾ? ಈಗಲೂ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ವಾ? ನಾನು ನಿನ್ನಿಂದ ದೂರ ಇರೋದೇ ನೀನು ಬಯಸೋದಾ? ನನ್ನ ನೀನು ಪ್ರೀತಿ ಮಾಡ್ತಿಲ್ವಾ ಎಂದು ಲಂಕಾಧಿಪತಿ ಕೇಳುವಾಗ ಸಿರಿ ಕಣ್ಗಳು ತುಂಬಿ ಬಂತು. ಆದರೆ ಅವನನ್ನೇ ನೋಡ್ತಿದ್ರೆ ತಾನೆಲ್ಲಿ ಸೋತ್ ಬಿಡ್ತೇನೋ ಎನ್ನುವ ಚಿಂತೆಯಲ್ಲಿ, ಹೊರಗಡೆ ಹೋಗಿ ನೀವು ವಿರಾಜ್ ಸರ್, ನನ್ನ ಅಡುಗೆ ಮಾಡಬೇಕು, ಈಗಲೇ ತಡ ಆಯಿತು, ವಿದ್ಯುತ್ ಅಪ್ಪ ಬಂದರೆ ಕಷ್ಟ ಎಂದು ಅಡುಗೆ ಮಾಡುವುದರಲ್ಲಿ ತೊಡಗಿದ್ಲು. ಅವಳ ಉತ್ತರ ಅವನಿಗೆ ಸಿಟ್ಟು ತರಿಸ್ತು. ಯಾವುದೂ ಮಾಡಬೇಡ, ಯಾವನು ತಿನ್ನೋದಿಲ್ಲ, ದುಡ್ಡು ಬಿಸಿ ಹಾಕಿದ್ರೆ ನಿನ್ನಂತ 100 ಜನ ಬಂದು ಮಾಡಿಕೊಡ್ತಾರೆ. ತಿನ್ನಬೇಕು ಅಂತ ಬಂದಿದ್ದು ನನ್ನ ಹೆಂಡತಿ ಕೈಯಿಂದ ಮಾಡುವ ಹಬ್ಬದ ಅಡುಗೆನ, ಯಾವ ಭಾವನೆಗಳಿಗೂ ಬೆಲೆ ಇಲ್ಲದ ನಿನ್ನ ಕಾಟಾಚಾರದ ಅಡುಗೆನಲ್ಲ, ನೀನು ಮಾಡ್ಕೊಂಡು ತಿಂದ್ಕೋ ಎಂದು ಅಲ್ಲಿಂದ ಹೊರಟಿದ್ದ. ಅಷ್ಟರಲ್ಲಿ ಬಾಗಿಲು ಬೆಲ್ಲಾಯಿತು. ಮುಂದೆ ಹಾಗಾದರೆ ಯಾರು ಬಂದಿದ್ರು ಅಲ್ಲಿ? ಮತ್ತೇನಾದರೂ ವಿದ್ಯುತ್ ಅವರು ವಾಪಸ್ ಆಗಿಬಿಟ್ರಾ? ಅಥವಾ ಈಗ ನೇರ ಭೇಟಿ ಆಗತ್ತಾ ಸಿರಿ ಮುಂದೆ ಮಾವನ ಮತ್ತು ಅಳಿಯಂದು? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.